Namaskara friends, welcome back to my channel Triple S Stock Explorer. For more videos, like, share and subscribe to my channel. Disclaimer: this is not any investment advice. All the contents of this video are for educational purpose only. Always do your own research before investing. ಸೊ ನಾವೀಗ ಯಾವುದೇ ಒಂದು ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಮತ್ತು ನಾವು ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ಒಂದು ಇಂಪ್ರೂವ್ಮೆಂಟ್ ನೋಡಬೇಕು ಅಂತಂದರೆ ನಮ್ಮದು ROEನ ಚೆಕ್ ಮಾಡ್ಕೋಬೇಕಾಗುತ್ತೆ. ಅಂದರೆ ರಿಟರ್ನ್ ಆನ್ ಈಕ್ವಿಟಿ ಈಸ್ ಎ ಫೈನಾನ್ಷಿಯಲ್ ಮೆಟ್ರಿಕ್ ದಟ್ ಮೆಜರ್ಸ್ ಹೌ ವೆಲ್ ಎ ಕಂಪನಿ ಜನರೇಟ್ಸ್ ಪ್ರಾಫಿಟ್ ಫ್ರಮ್ ದಿ ಮನಿ ಇನ್ವೆಸ್ಟೆಡ್ ಬೈ ಇಟ್ಸ್ ಶೇರ್ ಹೋಲ್ಡರ್ಸ್. ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಬೈ ದಿ ಡಿವೈಡಿಂಗ್ ಎ ಕಂಪನಿ ಈಸ್ ನೆಟ್ ಇನ್ಕಮ್ ಬೈ ಇಟ್ಸ್ ಅವರೇಜ್ ಶೇರ್ ಹೋಲ್ಡರ್ಸ್ ಈಕ್ವಿಟಿ. ರೇಂಜ್ ಆಫ್ ROE ರೇಷಿಯೋ ಅಂದರೆ ಎಕ್ಸಲೆಂಟ್ ರಿಟರ್ನ್ಸ್ ಬಂದುಬಿಟ್ಟು ಎಬೋವ್ 20%, ಗುಡ್ ರಿಟರ್ನ್ಸ್ ಅಂದರೆ 15 to 20, ಅವರೇಜ್ ರಿಟರ್ನ್ ಅಂದರೆ 10 to 15, ಲೋ ರಿಟರ್ನ್ ಅಂದರೆ ಬಿಲೋ 5. ಇಷ್ಟಿದ್ರೆ ನಮಗೆ ರಿಟರ್ನ್ ಆನ್ ಈಕ್ವಿಟಿ ನಮಗೆ ಚೆಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇಲ್ಲಿ ROE ರೇಷಿಯೋ ಕೊಟ್ಟರೆ ನೆಟ್ ಇನ್ಕಮ್ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ಸ್ ಈಕ್ವಿಟಿ ಅಂತಿದೆ. ಸೊ ಇದಕ್ಕಿಂತಲೂ ಈಸಿಯಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ROE ನೀವೇನಾದರೂ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಥವಾ ಒಂದು ಅಂಗಡಿನ ಏನಾದರೂ ಇಟ್ಕೊಂಡಿದ್ದೀರಾ, ನೀವೇನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ ಅಂತ ಅಂದ್ಕೊಂಡ್ರೆ ನೀವು ನಾರ್ಮಲಿ ಬಿಸ್ನೆಸ್ ಮಾಡಬೇಕು ಅಂದರೆ ಬಿಸ್ನೆಸ್ಸಿಂದ ಎಷ್ಟು ರಿಟರ್ನ್ ತೆಗಿತಾ ಇರ್ತೀರಾ ಅಂತ ಗೊತ್ತಾ? ಬಿಸ್ನೆಸ್ಸಲ್ಲಿ ರಿಟರ್ನ್ ಆನ್ ಈಕ್ವಿಟಿ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅನ್ನೋದು ತಿಳಿಸ್ಕೊಡ್ತೇನೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬಿಸ್ನೆಸ್ ಮಾಡ್ತಿರೋರು ಮತ್ತು ಮುಂದೆ ಮಾಡಬೇಕು ಅಂದ್ಕೊಂಡವರು ಈ ಒಂದು ಐಡಿಯಾ ಸಿಗುತ್ತೆ ನಿಮಗೆ ಇದನ್ನು ನೋಡಿದ್ರೆ. ಹೌ ಟು ಫೈಂಡ್ ಔಟ್ ದಿ ರಿಟರ್ನ್ ಆನ್ ಈಕ್ವಿಟಿ. ನೀವು ಯಾವುದನ್ನ ಒಂದು ಶಾಪ್ನ ಓಪನ್ ಮಾಡಿದರೆ, ಸೊ ಆ್ಯಕ್ಚುಲಿ ನೀವು ಯಾವುದನ್ನ ಶಾಪ್ ಓಪನ್ ಮಾಡ್ತೀರಾ ಅಂದ್ಕೊಳ್ರಿ, ಅದಕ್ಕೆ ನೀವು ಒಂದು 5 ಲಕ್ಷ ಇನ್ವೆಸ್ಟ್ ಮಾಡ್ತೀರಾ. ನಿಮಗೆ ತಿಂಗಳಿಗೆ ಲಾಭ ಅಂದರೆ ಒಂದು 50,000 ಬರುತ್ತೆ. 50,000 ಇದರಲ್ಲಿ ನೀವು 15,000 ಬಾಡಿಗೆ, 2,500 ರೂಪಾಯಿ ಕರೆಂಟ್ ಬಿಲ್ಲು, 7,500 ರೂಪಾಯಿ ಎಂಪ್ಲಾಯ್ಮೆಂಟ್ದು, ಯಾರನ್ನೋ ಒಬ್ರನ್ನ ಇಟ್ಕೊಂಡಿರೋದು ಎಂಪ್ಲಾಯ್ದು, ಮತ್ತು ಒಂದು 5,000 ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಅಂತ ಅಂದ್ಕೊಡ್ರಿ. ಇವಾಗ ನಿಮ್ಗೆ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಅಂತಂದರೆ ಸೊ ನಿಮ್ಗೇನಾಗುತ್ತದು, ನಿಮಗೆ ಈ ಥರ 50,000 ಇದು ಬಂದಿದ್ರೆ ನಿಮಗೆ 15,000 ಬಾಡಿಗೆ ಅಂತ ಮೈನಸ್ ಮಾಡಿಕೊಂಡು ಮತ್ತು 2,500 ಕರೆಂಟ್ ಬಿಲ್ ಅಂತ ಮೈನಸ್ ಮಾಡಿ 7,500 ಯಾರನ್ನೋ ಒಂದು ಎಂಪ್ಲಾಯ್ ಇಟ್ಕೊಂಡಿದ್ರೆ ಅವ್ರದ್ದು, ಮತ್ತು 5,000 ರೂಪೀಸ್ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಅಂದರೆ ನಿಮ್ಗೆ ಎಷ್ಟು ಬರುತ್ತೆ? 20,000 ಬರುತ್ತೆ ಲಾಭ. 20,000ರಲ್ಲಿ ಇದು ಪರ್ಸೆಂಟೇಜ್ ತೆಗೆದ್ರೆ 5 ಲಕ್ಷಕ್ಕೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ? 5 ಲಕ್ಷಕ್ಕೆ 4% ಅಂದರೆ 20,000 ಬರುತ್ತೆ. ನಿಮ್ಗೆ 20,000 ಲಾಭ ಇದೆ ಅಂತ ಸ್ಟಾಕಲ್ಲಿ 20,000 ಲಾಭ ಮಾಡಿದ್ದೇನೆ ಅಂದರೆ ಹಣ ಫೈಲ್ ಹಾಕಿ 20,000 ಲಾಭ ಮಾಡಿದೆ ಅಂದರೆ ಈ ಥರ ಕ್ಯಾಲ್ಕುಲೇಷನ್ ಮಾಡೋದು ತಪ್ಪು. ಆದರೆ ಈ ಅಂಗಡಿಯಲ್ಲಿ ನೀವು ಕೆಲಸ ಮಾಡಿರ್ತೀರಲ್ವ, ಕರೆಕ್ಟಾ? ಅದಕ್ಕೆ ನಿಮ್ಮ ಸ್ಯಾಲ್ರಿನೂ ಆಡ್ ಮಾಡಬೇಕಾಗುತ್ತೆ. ಸೊ ಅಂದರೆ ಈ ಇದರಲ್ಲಿ ಮೈನಸ್ ಮಾಡ್ಕೋಬೇಕು. ಉಳಿದಂಥ ಏನು ಬರುತ್ತಲ್ಲ ಅದು ನಿಮ್ಮ ಇನ್ವೆಸ್ಟ್ಮೆಂಟ್ಗಿಂತ ಬಂದಿರೋ ಲಾಭ ಆಗಿರುತ್ತೆ. ಅದರಿಂದ ನಿಮಗೆ ಬ್ಯಾಂಕಲ್ಲಿ FD ಇಟ್ಟಿದ್ರೆ ಎಷ್ಟು ಬರ್ತಿತ್ತು ಮತ್ತು ಇತರೆ ಯಾವುದೇ ಇನ್ವೆಸ್ಟ್ ಮಾಡಿದರೆ ಎಷ್ಟು ಬರ್ತಿತ್ತು ಅಂತ ತಿಳ್ಕೊಬೇಕಾಗುತ್ತೆ. ನಿಮ್ಮದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು 4% ಆಯಿತು ಈ ಥರ ಕ್ಯಾಲ್ಕುಲೇಷನ್ನು. ಸೊ ಇದರಿಂದ ನಿಮ್ಮ ಲಾಭದಲ್ಲಿ ಏನಾಗುತ್ತೆ? ಬರೀ 7,500 ರೂಪಾಯಿ ಬರುತ್ತೆ. ನಿಮ್ಮದು ಸ್ಯಾಲ್ರಿ ಎಷ್ಟಿರ್ತೋ ಒಂದು 12,000 ಅಂತ ತಿಳ್ಕೊಡ್ರಿ. ಈಗ ಆ 20,000 12,000 ಮೈನಸ್ ಮಾಡಿದ್ರೆ ಇನ್ನು 7,500 ರೂಪಾಯಿ ಮಾತ್ರ ಸಿಗುತ್ತೆ. ಸೊ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ನಿಮಗೆ ಸಿಕ್ಕಿರೋದು 7,500 ರೂಪಾಯಿ ಅಷ್ಟೇ. ನಮ್ಮ ದುಡ್ಡು ಎಷ್ಟು ದುಡಿತಿದೆ ಅಂತ ತಿಳಿಯಲ್ಲ ನಮಗೆ. ಸಹಾಯ ಈ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮಗೆ ನಮ್ಮ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿರೋದು ಎಷ್ಟು ದುಡಿತಾ ಇದೆ ಅನ್ನೋದು ಕಂಡ್ಕೋಬೋದು. ಸ್ಟಾಕ್ ಮಾರ್ಕೆಟಲ್ಲಿ ನಾವು ಮೊದಲು ನೋಡಬೇಕಾಗಿರೋದು ROE, ರಿಟರ್ನ್ ಆನ್ ಈಕ್ವಿಟಿ. ಓಕೆನಾ? ನಾವು ಸ್ಟಾಕ್ ಮಾರ್ಕೆಟಲ್ಲಿ ಮೊದಲು ನೋಡಬೇಕಾಗಿರೋದು ROE. ಸೊ ಇದರಿಂದ ನಾವೇನು ಮಾಡ್ತೀವಿ, ನಾವು ಯಾವುದೇ ಕಂಪನಿ ಶೇರ್ನ ಬೈ ಮಾಡಬೇಕಂದ್ರೆ ಅದರ ROE 15%ಗಿಂತ ಜಾಸ್ತಿ ಇರಬೇಕಾಗುತ್ತೆ. ನಾವು ಯಾವುದೇ ಒಂದು ಅಥವಾ ಅದಕ್ಕಿಂತ ಜಾಸ್ತಿ ಸ್ಟಾಕ್ಸ್ನ ಬೈ ಮಾಡಿದರೆ ನಾವು ಇನ್ವೆಸ್ಟರ್ಸ್ ಆಗುತ್ತೇವೆ. ನಮ್ಮ ದುಡ್ಡನ್ನು ತೆಗೆದುಕೊಂಡು ಅವರು ಎಷ್ಟು ರಿಟರ್ನ್ ತೆಗೆಯುತ್ತಿದ್ದಾರೆ ಎಂದು ಚೆಕ್ ಮಾಡುವುದಕ್ಕೆ ROEನ ಕ್ಯಾಲ್ಕುಲೇಷನ್ ಮಾಡ್ತೇವೆ. ಕರೆಕ್ಟಾ? ನೀವು ಯಾವುದೇ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ನೀವು ಯಾವುದೇ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ಅದರಲ್ಲಿ ಮಿನಿಮಮ್ 15%ಗಿಂತಲೂ ಮೇಲೆ ಇರಬೇಕು. ಸಮ್ ಡೆಪಾಸಿಟ್ಸ್ ಆಫ್ ಬ್ಯಾಂಕ್ಸ್ ಇನ್ವೆಸ್ಟ್ಮೆಂಟ್ ಯಾವುದೇ ಒಂದು ಇದರಲ್ಲಿ ನಿಮಗೆ 15%ಗಿಂತಲೂ ಸಿಗಲಿಲ್ಲ ಅಂದರೆ 78% ರಿಟರ್ನ್ ಸಿಗುತ್ತೆ. ಅಟ್ಲೀಸ್ಟ್ ನಮಗೆ 15% ಸಹ ಸಿಗಲಿಲ್ಲ ಅಂದರೆ ನಾವು ಯಾಕೆ ಸ್ಟಾಕ್ ಮಾರ್ಕೆಟಿಗೆ ಬರಬೇಕು? ಕರೆಕ್ಟ್ ಅಲ್ವಾ? ಏನಕ್ಕೆ ಬರಬೇಕು? ನಾವು ರಿಸ್ಕ್ ತೆಗೆದುಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಆದ್ದರಿಂದ ಬ್ಯಾಂಕ್ಗಳಿಗಿಂತಲೂ ಡಬಲ್ ಆಗಿರಬೇಕು. ಇಲ್ಲ ಅಂದರೆ ನಾವು ಯಾಕೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು? ROCE ಅಂದರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ. ಸೊ ROE ಮತ್ತು ROCE ಎರಡೂ ಒಂದೇ, ಬಟ್ ರಿಟರ್ನ್ ಆನ್ ಈಕ್ವಿಟಿ ಸ್ವಲ್ಪ ಡೆಡ್ ತೆಗೆದುಕೊಂಡು ಕ್ಯಾಲ್ಕುಲೇಷನ್ ಮಾಡ್ತಾರೆ.
ನನ್ನ ಪ್ರಕಾರ ROEಗೆ ಮೇಯ್ನ್ ನನ್ನ ಕ್ಯಾಪಿಟಲ್ನ ಎಂಪ್ಲಾಯ್ಮೆಂಟ್ ಮಾಡಿದ್ದೇನೆ ಅಂದರೆ ನನ್ನ ಕ್ಯಾಪಿಟಲ್ನ ದುಡಿಯುವುದಕ್ಕೆ ಬಿಟ್ಟಿದ್ದೀನಲ್ಲ, ಅದಕ್ಕೆ ನಾನು ಎಷ್ಟು ರಿಟರ್ನ್ ತೆಗಿತೀನಿ ಅನ್ನೋದಕ್ಕೆ ROCನ ಯೂಸ್ ಮಾಡ್ತೇವೆ. ಬ್ಯಾಲೆನ್ಸ್ ಶೀಟ್ಗೆ ಹೋಗಿ ನಾವು ರಿಟರ್ನ್ ಆನ್ ಈಕ್ವಿಟಿ ಈಸ್ ಇಂಪಾರ್ಟೆಂಟ್ ಅಂದರೆ ವೆರಿ 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 ಇಂಪಾರ್ಟೆಂಟ್. ಯಾವುದರಲ್ಲಿ ಇದಕ್ಕೆ ನಮ್ದು ಯಾವುದೋ ಒಂದು ಸ್ಟಾಕ್ನ ಬೈ ಮಾಡಬೇಕು ಅಂತಂದರೆ ROE ಈಸ್ ಇಂಪಾರ್ಟೆಂಟ್. ಓಕೆನಾ, ನಾನು ಅದನ್ನು ಯಾವ ಥರ ಚೆಕ್ ಮಾಡಬೇಕು ಅನ್ನೋ ನಿಮ್ಗೆ ತೋರಿಸ್ಕೊಡ್ತೀನಿ ಈಗ. ROC ಅಂದರೆ ರಿಟರ್ನ್ ಆನ್ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್, ಎ ಕಂಪ್ಯಾರಿಸನ್ ಆಫ್ ಎ ಕಂಪನಿ ಈಸ್ ಪ್ರಾಫಿಟಬಲ್ ಟು ಇಟ್ಸ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಅಂದರೆ ಅರ್ಥ ಆಯ್ತಾ? ಅಂದರೆ ಎಂಪ್ಲಾಯ್ನ ಒಂದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ನ ಯಾವ ಥರ ಪ್ರಾಫಿಟ್ನ ತೆಗೆದುಕೊಡ್ತಾ ಇದೆ ಅನ್ನೋದಕ್ಕೆ ಒಂದು ಅಂದರೆ ಎಂಪ್ಲಾಯಿಂಗ್ ಕ್ಯಾಪಿಟಲಲ್ಲಿ ರಿಟರ್ನ್ ಯಾವ ಥರ ತೆಗೆದುಕೊಡ್ತಾ ಇದೆ ಅಂದರೆ ರಿಟರ್ನ್ ಕೊಡ್ತಾ ಇದೆ ಅನ್ನೋದಕ್ಕೆ ಇದನ್ನು ನಾವು ಯೂಸ್ ಮಾಡ್ಕೊತೀವಿ. ಓಕೆನಾ, ನಾವು ಸ್ಕ್ರೀನರ್ಗೆ ಹೋಗಿ ಅದರಲ್ಲಿ ನಾವು ಮಸ್ಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಅಂತ ಸೆಲೆಕ್ಟ್ ಮಾಡಿದಾಗ ನಮಗೇನಾಗುತ್ತೆ, ಅದರದ್ದು ROE ಚೆಕ್ ಮಾಡಬೇಕಲ್ವ. ಹಂಗೆ ಇದನ್ನ ಚೆಕ್ ಮಾಡಿದ್ರೆ ROE ಎಷ್ಟು ಬರ್ತಾ ಇದೆ? 35.2. ಓಕೆನಾ, 35.2 ತೋರಿಸ್ತಾ ಇದೆ. ನಾವು ಇದನ್ನು ಹೆಂಗೆ ಕಂಡುಹಿಡಬೇಕು ಅಂತಂದರೆ ನಾವು ಇಲ್ಲಿಂದ ಬ್ಯಾಲೆನ್ಸ್ ಶೀಟ್ಗೆ ಹೋಗೋಣ. ಓಕೆನಾ, ಎಲ್ಲಿ ಬರುತ್ತೆ ಬ್ಯಾಲೆನ್ಸ್ ಶೀಟು? ಪ್ರಾಫಿಟ್ ಆ್ಯಂಡ್ ಲಾಸ್, ಬ್ಯಾಲೆನ್ಸ್ ಶೀಟ್ ಬಂತು. ಇಲ್ಲಿ ಈಕ್ವಿಟಿ ಕ್ಯಾಪಿಟಲ್ಲು ಪ್ಲಸ್ ರಿಸರ್ವ್ಸು ಇವೆರಡನ್ನು ಆ್ಯಡ್ ಮಾಡಿ, ಓಕೆನಾ, ಅದರಲ್ಲಿ ನಾವು ಪರ್ಸೆಂಟೇಜ್ನ ಇಂಟು ಮಾಡಿದಾಗ ನಮಗೆ ನೆಟ್ ಪ್ರಾಫಿಟ್ಟು ಇದೆಯಲ್ಲ, ನೆಟ್ ಪ್ರಾಫಿಟ್ ಎಷ್ಟಿದೆ? 2751 ಇದೆ. ಕರೆಕ್ಟಾ? ನಮಗೆ 2751 ರೂಪಾಯಿ ಬರಬೇಕು. ಆವಾಗ ಏನಾಗುತ್ತೆ ನಮ್ಮದು ROE ಕರೆಕ್ಟಾಗಿದೆ ಅಂತ ಗೊತ್ತಾಗುತ್ತೆ. ನಮಗೆ ಈಗ 7086 ರೂಪಾಯಿ ಪ್ಲಸ್ 202 ರೂಪಾಯಿ, ಅಲ್ಲಿಗೆ ಎಷ್ಟಾಗುತ್ತೆ? ನಮಗೆ ಇವಾಗ 7086 ಪ್ಲಸ್ 202 ರೂಪಾಯಿ, ಅಲ್ಲಿಗೆ 7288 ರೂಪಾಯಿ ಆಗುತ್ತೆ. ಇದನ್ನು ನಾವು ಇಂಟು ಆ್ಯಕ್ಚುಲಿ ಅವರು ROE ಕೊಟ್ಟಿರೋ 35.2 ಅಂತ ಇದೆ. ಹಂಗೆ ಕೊಡಿದ್ರೆ ನಮಗೆ 2% 7288 ಇಂಟು 35.20 ROC ಇರೋದು, ಅಲ್ಲಿಗೆ 2565 ರೂಪಾಯಿ 37 ಪೈಸೆ ಬರುತ್ತೆ. ಬಟ್ ಆ್ಯಕ್ಚುಲಿ ನಮಗೆ ROE ಇರೋದು 35.37 7288 ಇಂಟು 37.8 ಹಾಕಿದ್ರೆ 2754 ರೂಪಾಯಿ. ಆ್ಯಕ್ಚುಲಿ ನಮಗೆ ಇಲ್ಲಿ ಪ್ರಾಫಿಟ್ ಎಷ್ಟೈತಿ? 2753 ರೂಪಾಯಿನೋ ಬರುತ್ತೆ. ಓಕೆನಾ, ಇದನ್ನು ತೊಗೊಂಡ್ರೆ 2751 ರೂಪಾಯಿ ಅಂದರೆ ನಮ್ಗೆ ಎಷ್ಟು ಬರ್ತಾಯಿದೆ? ROC 37.8 ಬರುತ್ತೆ. ಓಕೆನಾ, ಈ ಥರ ನಾವು ROEನ ಕ್ಯಾಲ್ಕುಲೇಷನ್ ಮಾಡ್ಬೋದು. ಓಕೆನಾ, ನಮಗೆ ಅದೇ ರೀತಿ ನಮಗೆ ಕಂಪ್ನಿ ಬೆಳೀತಾ ಇದೆಯಾ ಇಲ್ವೋ ಅನ್ನೋದಕ್ಕೆ ನಮಗೆ ನಾವು ಇನ್ವೆಸ್ಟ್ ಮಾಡಿರೋದಕ್ಕೆ ಸೇಲ್ಸ್ ಗ್ರೋತು ಮತ್ತು ಪ್ರಾಫಿಟ್ ಗ್ರೋತ್ನ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಅದೂ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟು ಸೇಲ್ಸ್ ಗ್ರೋತು ಮತ್ತು ಪ್ರಾಫಿಟ್ ಗ್ರೋತು. ನೋಡಿರಿ, ಇವಾಗ ಸೇಲ್ಸ್ ಗ್ರೋತ್ ಬಂದುಬಿಟ್ಟು ನಮಗೆ ಸೇಲ್ಸ್ ಅಂದರೆ ರೆವಿನ್ಯೂ, ಇದರಲ್ಲಿ ಎಷ್ಟು ಗ್ರೋತ್ ಆಗ್ತಾಯಿದೆ, ಪ್ರಾಫಿಟಲ್ಲಿ ಎಷ್ಟು ಗ್ರೋತ್ ಆಗ್ತಾಯಿದೆ. ಪ್ರಾಫಿಟಲ್ಲಿ ಮಿನಿಮಮ್ಮು 15%ಗಿಂತಲೂ ಜಾಸ್ತಿ ಇರುವಂಥ ಸ್ಟಾಕ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೇಲ್ಸು 10% ಗ್ರೋತ್ ಆಗಿರಬೇಕು, ಪ್ರಾಫಿಟಲ್ಲಿ 15%ಗಿಂತಲೂ ಜಾಸ್ತಿ ಗ್ರೋತ್ ಆಗಿದ್ರೆ ಆ ಥರ ಸ್ಟಾಕ್ಸ್ನ ಲಾಂಗ್ ಟರ್ಮಲ್ಲಿ ಜಾಸ್ತಿ ದುಡ್ಡು ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ನೋಡಿರಿ, ಇವಾಗ ಸೇಲ್ಸ್ ಗ್ರೋತ್ ಬಂದುಬಿಟ್ಟು ನಮಗೆ 3 ಇಯರ್ಸ್ಗೆ 33%, 5 ಇಯರ್ಸ್ಗೆ 15% ಸೇಲ್ಸ್ ಗ್ರೋತ್ ಇದೆ. ಅದೇ ಇದು ಕಾಂಪೌಂಡು ಪ್ರಾಫಿಟ್ ಗ್ರೋತ್ ಬಂದುಬಿಟ್ಟು 3 ಇಯರ್ಸ್ಗೆ 47, 5 ಇಯರ್ಸ್ಗೆ 29%, ಅಂದರೆ 15%ಗಿಂತಲೂ ಜಾಸ್ತಿ ಇದೆ. ಈ ಸ್ಟಾಕು ಅಂದರೆ ಆ್ಯಕ್ಚುಲಿ ಅಂದರೆ ನಮಗೆ ಡಾಟಾ ಪ್ರಕಾರ ತುಂಬ ಚೆನ್ನಾಗಿದೆ. ಅಂದರೆ ಈ ಕಂಪ್ನಿಗಳಲ್ಲಿ ನಾವು ಇನ್ವೆಸ್ಟ್ ಮಾಡಿದಾಗ ಪ್ರಾಫಿಟು 15%ಗಿಂತಲೂ ಜಾಸ್ತಿ ಬರುತ್ತೆ ಅಂತ ನಮಗೆ ಮನವರಿಕೆ ಆಗ್ತಾಯಿದೆ ಇದರಲ್ಲಿ. ನೀವು ಒಂದು ಸತಿ ಕ್ರಾಸ್ ವೆರಿಫೈ ಮಾಡಿ, ಇದು ಎಜುಕೇಷನ್ ಪರ್ಪೋಸು. ಇದೇ ಥರನೇ ನೀವು ಚೆಕ್ ಮಾಡಿ ಎಲ್ಲನೂ ಸ್ಟಾಕ್ಸ್ನ. ಒಳ್ಳೆ ಸ್ಟಾಕ್ಸ್ನ ಬೈ ಮಾಡಿ, ಒಳ್ಳೆ ಲಾಭವನ್ನು ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.